ವೆಲ್ಕಮ್ ಟು ರಾಪಿಡೋ. ನಿಮ್ಮ ಕರೆ ರಪಿಡೋ ಕಸ್ಟಮರ್ ಕೇರ್ ಏಜೆಂಟ್ಗೆ ಸಂಪರ್ಕಗೊಳ್ಳುತ್ತಿದೆ. ಮುಂದುವರಿಸಲು ಒಂದು ಒತ್ತಿರಿ. ನಮಸ್ಕಾರ, ರಾಪಿಡೋಗೆ ಸ್ವಾಗತ. ನನ್ನ ಹೆಸರು ಸರಿತಾ. ತಮಗೆ ಹೇಗೆ ಸಹಾಯ ಮಾಡಲಿ? ಮೇಡಮ್, ಇವಾಗ ಬಂದಿರೋ ರೈಟ್ ₹120, ₹100 ಪ್ಲಸ್ ₹20 ಟಿಕೆಟ್ ತೋರಿಸಿದ್ದು. ಬರುವಾಗ ರೂಟು ಕಬ್ಬನ್ ಪಾರ್ಕ್ ಒಳಗಡೆಯಿಂದ ರೂಟ್ ತೋರಿಸಿದ್ದು. ನಾನು ಅವಾಗ ಕಸ್ಟಮರ್ ಕೇರ್ ಫೋನ್ ಮಾಡಿ ಹೇಳಿದೆ, ಹತ್ತಿರದ ರೂಟಲ್ಲಿ ಕರ್ಕೊಂಡೋಗಿ ಸರ್, ಅದು ಬಿಟ್ಟರೆ ಕಬ್ಬನ್ ಪಾರ್ಕಿಗೆ ಹೋಗೋಲ್ಲ ಅಂದರೆ ಅಲ್ಲಿ ಹೋಗಿ ನೀವು ಫೋನ್ ಮಾಡಿ ಡ್ರಾಪ್ ಮಾಡಿಬಿಟ್ಟು ಅಂದರು. ಡ್ರಾಪ್ ಮಾಡಿದ್ಮೇಲೆ ₹143 ಅಪ್ಡೇಟ್ ಆಗಿದೆ. ಆದರೆ ಕಸ್ಟಮರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಯಾಕಂದರೆ ಅವ್ರ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದವ್ರು, ಮಕ್ಕಳು ಇಳಿದ್ಬಿಟ್ಟು ಹೋದ್ರು. ಈಗ ₹143 ತೋರಿಸ್ತಾ ಇದೆ. ಅವರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವ್ರಿಗೆ ಅಪ್ಡೇಟ್ ಆಗಿರುತ್ತೆ, ಆದ್ರೆ ಅವ್ರು ದುಡ್ಡು ಕೊಡಬೇಕಾಗತ್ತೆ ಅಂತ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಈಗ ಅಮೌಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ ಕಸ್ಟಮರು? ಅವರು 120 ಅಲ್ಲೇ ಮನೆ ಹತ್ರನೇ ಹಾಕ್ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ರು. ಮಕ್ಕಳು ಡ್ರಾಪ್ ಮಾಡಿದ್ದೀನಿ. 120 ಕೊಟ್ಟಿದ್ದಾರೆ, ರಿಮೈನಿಂಗ್ ಅಮೌಂಟ್ ಕೊಟ್ಟಿಲ್ಲ. ರೈಡ್ ಅಮೌಂಟ್ ₹143 ಅಂತ ಹೇಳ್ತಾ ಇದ್ದೀರಾ. ಅದರ ಕಂಡೀಷನ್ ಖಂಡಿತ ಚೆಕ್ ಮಾಡಿ ತಿಳಿಸ್ಕೊಡ್ತೀವಿ. ಈಗ ಲಾಸ್ಟ್ ತಗೊಂಡಿರೋ ಆರ್ಡರ್ ಐಡಿ ಬಂದು 2571. ಆ ರೈಡ್ ಬಗ್ಗೆ ಹೇಳ್ತಾ ಇದ್ದೀರಾ? ಹಾಂ, ಆನ್ ದ ವೇ ಆಗಿರೋದು 721ಗೆ, ಅರೈವ್ಡ್ ಆಗಿದ್ದು 724ಗೆ, ಸ್ಟಾರ್ಟೆಡ್ ಆಗಿರೋದು 724ಗೆ, ಹಾಗೆ ಡ್ರಾಪ್ ಮಾಡಿರೋದು 751ಗೆ. ಬಟ್ ನಿಮಗೆ ಈ ರೈಡಲ್ಲಿ ಅಮೌಂಟ್ ಬರಬೇಕಾಗಿದ್ದು ₹143. ಸರ್, ಈಗ ಕಂಪ್ಲೀಟ್ ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಸರ್. ನೀವೇ ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡ್ಕೊಳ್ಳಬೇಕು. ಹೌದು ಮೇಡಮ್. ಈಗ ಮಕ್ಕಳ ಹತ್ರ ಎಲ್ಲಿರುತ್ತೆ ಅಮೌಂಟು? ಸ್ಕೂಲ್ ಮಕ್ಕಳ ಹತ್ರ ಎಲ್ಲಿರುತ್ತೆ? ಈಗ ಅವರು ಕಸ್ಟಮರು ಇಂಟೆನ್ಷನಲ್ಲಿ ಕೇಳಿ, ಕಸ್ಟಮರ್ಗೆ ಹೋಗಿರುತ್ತೆ, ಡಿಸ್ಪ್ಲೇ ಆಗಿರುತ್ತೆ ಎಷ್ಟು ಅಮೌಂಟ್ ಆಗಿದೆ ಅಂತ ಅಲ್ವಾ? ಅವ್ರಿಗೆ ಗೊತ್ತಾಗಿದೆ ಮೇಡಮ್. ಅವ್ರಿಗೂ ಮಕ್ಕಳು ಡ್ರಾಪ್ ಆಗಿದೆ ಅಂತಾನು ಗೊತ್ತಾಗಿದೆ. ಹಂಗಾಗಿ ಇನ್ನು ಡಿಸ್ಪ್ಲೇ ಆಗಿರೋ ಅಮೌಂಟು ₹23 ಎಕ್ಸ್ಟ್ರಾ ಕೊಡಬೇಕಾಗತ್ತೆ ಅಂತೇಳಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಈಗ ನಮಗೂ ನಿಮ್ಮ ಕಸ್ಟಮರ್ಗೂ ಮಧ್ಯದಲ್ಲಿ ಇರೋರು ಯಾರು? ಕಸ್ಟಮರ್ ಎಲ್ಲೋ ಇರ್ತಾರೆ, ನಾವೆಲ್ಲೋ ಇರ್ತೀವಿ. ನಾನು ಮುಂಚೆನೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಬರುವಾಗ ದಾರಿನಲ್ಲಿ ಇದು ರೂಟು ಕಬ್ಬನ್ ಪಾರ್ಕ್ ಒಳಗಡೆಯಿಂದ ತೋರಿಸ್ತಾ ಇದೆ, ಆಟೋ ಅಲೋ ಇಲ್ಲ ಕಬ್ಬನ್ ಪಾರ್ಕ್ ಒಳಗಡೆ, ನನಗೆ ಎಕ್ಸ್ಟ್ರಾ ಆಗಿದ್ದನ್ನ ನೀವು ಕೊಡಿಸ್ಬೇಕು ಅಂತ. ಆಯ್ತು ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ಡ್ರಾಪ್ ಮಾಡಿದ್ಮೇಲೆ ನನಗೆ ಫೋನ್ ಮಾಡಿ ಅಂತ ಹೇಳಿದ್ದೀರಿ. ನನ್ನ ಕಡೆಯಿಂದ ಯಾವುದೇ ರೀತಿ ತಪ್ಪಾಗಿಲ್ಲ. ನಾನು ಮುಂಚೆನೆ ಇನ್ಫಾರ್ಮ್ ಮಾಡಿದ್ದೀನಿ, ಬಂದಿದ್ದೀನಿ, ಡ್ರಾಪು ಮಾಡಿದ್ದೀನಿ. ಕಸ್ಟಮರ್ಗೆ ನನ್ನ ಕಡೆಯಿಂದ ಯಾವುದೇ ಕಿರುಕುಳ ಆಗಿರಲಿ, ತೊಂದರೆ ಆಗಿಲ್ಲ. ಅವ್ರ ಡೆಸ್ಟಿನೇಷನ್ ಏನು ತೋರಿಸ್ಬೇಕಾಯ್ತು, ನನ್ನ ಸರ್ವಿಸ್ ಏನು ಕೊಡಬೇಕಾಗಿತ್ತು, ನಾನು ಸರ್ವಿಸ್ ಕೊಟ್ಟಿದ್ದೀನಿ. ಈಗ ನನಗೆ ಬರಬೇಕಾಗಿರುವಂಥ ಕೂಲಿ ಅಥವಾ ಪ್ರತಿಫಲ, ಕನ್ಸಿಡ್ರೇಷನ್ ಏನಿದೆ ಅದು ಬರಲೇಬೇಕಲ್ವಾ ಮೇಡಮ್? ನನ್ನ ಜವಾಬ್ದಾರಿ ಅಲ್ಲ ಅಂತ ನೀವು ನುಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಒಂದ್ಸತಿ ಡ್ರಾಪ್ ಅಂತ ಸ್ವೈಪ್ ಆದ್ಮೇಲೆ ಕಸ್ಟಮರ್ ಡೀಟೇಲ್ ಯಾವುದೇ ರೀತಿ ಓಪನ್ ಆಗಲ್ಲ ಸರ್. ನೀವು ಯಾರನ್ನೇ ಕರ್ಕೊಂಡು ಹೋಗಿದ್ರೆ ಜವಾಬ್ದಾರಿ ಆಗಿರುತ್ತೆ. ಕಸ್ಟಮರ್ ಫೋನ್ ನಂಬರ್ ಮೇಡಮ್? ಇಲ್ಲ ಸರ್, ಒಂದ್ಸತಿ ಡ್ರಾಪ್ ಅಂತ ಸ್ವೈಪ್ ಆದ್ಮೇಲೆ ನಮ್ಮ ಕಡೆಯಿಂದ ಯಾವುದೇ ರೀತಿಯ ಡೀಟೇಲ್ ಓಪನ್ ಆಗಲ್ಲ ಸರ್. ಸರಿ ಮೇಡಮ್, ನಾನು ನಂಬರ್ ಕೊಡ್ತೀನಿ ಕಸ್ಟಮರ್ದು, ನೀವೇ ಫೋನ್ ಮಾಡಿ ಮಾತಾಡಿ ಕೊಡ್ತೀನಿ. ನೀವು ನಂಬರ್ ಕೊಡ್ತೀರಿ ಅಂದ್ರೆ ನಾವು ಫೋನ್ ಮಾಡೋ ಆಪ್ಷನ್ ಇಲ್ಲ ಸರ್. ನೀವು ಫೋನ್ ಮಾಡೋ ಆಪ್ಷನ್ ಇಲ್ಲ. ಮತ್ತೆ ನಮ್ಗೆ ಇವಾಗ ₹23 ಕೆಲವೊಂದು ಪ್ರೊಸೀಜರ್ ಇರುತ್ತೆ ಅಲ್ವಾ ಸರ್? ಆ ಥರ ಆಪ್ಷನ್ ಇದ್ರೆ ಖಂಡಿತ ಮಾಡ್ಕೊಡ್ತಿದ್ದೆ ಅಲ್ವಾ? ಈಗ ನಮ್ಮದು ಅಮೌಂಟ್ ಕಳ್ಕೊಂಡ್ರೆ ನನ್ಗೆ ಯಾರು ಕೊಡ್ತಾರೆ ಮೇಡಮ್? ಈಗ ನಾವು ಸರ್ವಿಸ್ ಮಾಡಿದ್ದೆ ತಪ್ಪ, ಅವ್ರನ್ನ ಅಲ್ಲೇ ಇಲ್ಲ ಇದು ಇದು ಕಬ್ಬನ್ ಪಾರ್ಕ್ ಒಳಗಡೆ ಹೋಗಕ್ಕಾಗಲ್ಲ, ಇಲ್ಲೇ ಇಳ್ಕೊಂಬಿಡಿ ಅಂತ ಮಧ್ಯದಾರಿನಲ್ಲಿ ಮಕ್ಕಳನ್ನ ಇಳ್ಸಕ್ಕಾಗತ್ತಾ? ಸ್ಕೂಲ್ ಮಕ್ಕಳನ್ನ ಹೇಳಿ. ಒಂದ್ಸತಿ ಡ್ರಾಪ್ ಅಂತ ಸ್ವೈಪ್ ಆದ್ಮೇಲೆ ಹೌದು ಮೇಡಮ್, ಒಂದ್ಸಲ ಡ್ರಾಪ್ ಅಂತ ಸ್ವೈಪ್ ಆದ್ಮೇಲೆ ಸರಿ ಮೇಡಮ್, ಒಂದ್ಸಲ ಡ್ರಾಪ್ ಅಂತ ಸ್ವೈಪ್ ಆದ್ಮೇಲೆ ನಿಮ್ಮ ಹತ್ರ ಆಪ್ಷನ್ ಇಲ್ಲ. ಓಕೆ, ಈಗ ನಮಗೂ ಬೇರೆ ಆಪ್ಷನ್ ಇಲ್ಲ. ಕಬ್ಬನ್ ಪಾರ್ಕ್ ಒಳಗಡೆ ಹೋದ್ರೆ ನನಗೆ ಲಾಸ್ ಆಗುತ್ತೆ, ಈ ತರ ನನಗೆ ಅಮೌಂಟ್ ಬರೋದಿಲ್ಲ. ನಾನು ಇಲ್ಲಿ ಸಮಾಜ ಸೇವೆ ಮಾಡಕ್ ಬಂದಿಲ್ಲ, ಸಂಪಾದನೆ ಮಾಡಕ್ ಬಂದಿದ್ದೀನಿ. ನೀವು ದಯವಿಟ್ಟು ಇಲ್ಲೇ ಇಳ್ಕೊಳ್ಳಿ, ನನ್ನ ಅಮೌಂಟ್ ಏನಿದೆ ನನಗೆ ಕೊಟ್ಬಿಟ್ಟು ಹೋಗಿ ಅಂತ ನಾನು ಅಲ್ಲೇ ದಾರಿನಲ್ಲಿ ಇಳ್ಸ್ಬೋದಾಗಿತ್ತಲ್ಲ ಮೇಡಮ್? ಹೇಳಿ. ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ಳೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮೇಡಮ್, ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ಳೋದು ಒಂದೇ ಅಲ್ಲ ಮೇಡಮ್, ಇಲ್ಲಿ ಸರ್ವಿಸ್ ಕೊಡ್ಬೇಕು. ನೀವು ಹಂಗಂದ್ರೆ ರ್ಯಾಪಿಡೋದವರು ದುಡ್ಡು ಸಂಪಾದನೆ ಮಾಡೋದಕ್ಕೆ ಮಾತ್ರ ಬಂದಿದ್ದೀರಾ? ನೀವು ಬೇರೆ ರೀತಿ ಸಮಾಜದ ಬಗ್ಗೆ ಕಾಳಜಿನೇ ಇಲ್ವಾ? ಹೇಳಿ, ಸಮಾಜದ ಬಗ್ಗೆ ಕಾಳಜಿನೇ ಇಲ್ವಾ? ನಾವು ಪ್ಯಾಸೆಂಜರ್ ಹೆಂಗಾದ್ರೂ ಹೋಗ್ಬಿಡ್ಲಿ, ಡ್ರೈವರ್ಗಳು ಹೆಂಗಾದ್ರೂ ಹೋಗ್ಬಿಡ್ಲಿ, ನನಗೆ ಬರೋ ಕಮಿಷನ್ ನನಗೆ ಬರಲಿ, ಪ್ಲಾಟ್ಫಾರ್ಮ್ ಫೀಸ್ ಬರಲಿ, ಕಮಿಷನ್ ಬರಲಿ ಅಂತನಾ ನಿಮ್ಮ ಉದ್ದೇಶ? ಪ್ಯಾಸೆಂಜರ್ಗೆ ಏನಾದರೂ ಪರವಾಗಿಲ್ಲ, ಡ್ರೈವರ್ಗಳಿಗೆ ಏನಾದರೂ ಪರವಾಗಿಲ್ಲ, ನನಗೆ ಬರೋದು ಕಂಪನಿ ಅಂತ ಕಮಿಷನ್ ಬರಲಿ.
ಪ್ಲಾಟ್ಫಾರ್ಮ್ ಫೀಸ್ ಬಂತು ನನಗೆ ಆಲ್ರೆಡಿ ಬೆಳಿಗ್ಗೆನೆ 20 ರೂಪಾಯಿ. ಇನ್ನು ಯಾರಾದ್ರೂ ಏನಾದ್ರು ಹಾಳಾಗೋಗ್ಲಿ ಅಂತನಾ ನಿಮ್ಮ ರ್ಯಾಪಿಡೋದವ್ರದ ಪ್ರೊಸೀಜರ್ಗಳು ಆಗ್ಲಿ ಬೈಲಾದಲ್ಲಿರುವಂತಹ ನಿಯಮಾವಳಿಗಳಾಗ್ಲಿ ಹೇಳಿ. ಹಂಗಿದ್ದ ಮೇಲೆ ನಾವು ಹೌದು ಮೇಡಮ್, ನಾವು ದಾರಿನಲ್ಲೇ ಇಳಿಸ್ಬಿಟ್ಟು ಹೋಗ್ಬೋದಾಗಿತ್ತಲ್ಲ. ನಾವು ನಂಬರ್ ಕೊಡ್ತೀವಿ, ನೀವು ಫೋನ್ ಮಾಡಿ ಅಂತ ಹೇಳಿದ್ರು ಕೂಡ ನೀವು ಫೋನ್ ಮಾಡೋದೇ ಆಪ್ಷನ್ ಇಲ್ಲ ನಮ್ಗೆ ಅಂತೀರಾ ಅಂತಂದ್ಮೇಲೆ ಕಾಲ್ ಮಾಡೋ ಆಪ್ಷನ್ ಇರಲ್ಲ ಸರ್, ದಯವಿಟ್ಟು ಕ್ಷಮಿಸಿ. ಹೌದು ಮೇಡಮ್, ಇವಾಗ ನಿಮ್ಮಲ್ಲಿ ನಂಬರ್ ಇರುತ್ತಲ್ವಾ, ಬೇರೆ ನಿಮ್ದು ಪರ್ಸನಲ್ ನಂಬರ್ ಇರೋದಿಲ್ವಾ ರ್ಯಾಪಿಡೋ ಕಂಪನಿಯಿಂದ ಅಂತ ಹೇಳಿ, ಇದನ್ನ ನಾವು ಯಾಕೆ ನಿಮ್ಮ ವಿರುದ್ಧ, ಹೌದು ಮೇಡಮ್, ಈಗ ನಿಮ್ಮ ವಿರುದ್ಧ ನಿಮ್ಗೆ ಜವಾಬ್ದಾರಿ ಇಲ್ಲ, ಬರೀ ದುಡ್ಡು ಮಾಡೋದಕ್ಕೆ ಇದು ಒಂದು ದಾರಿ ಅಂತ ಹೇಳಿ ಮೇಲೆ ಯಾರು ನಿಮ್ಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ನಿಮ್ಮ ಕಂಪನಿಗೆ ಅವ್ರ ಮೇಲೆ ನಾವು ಯಾಕೆ ಕಂಪ್ಲೇಂಟ್ ಕೊಡಬಾರ್ದು? ಇವ್ರಿಗೆ ಯಾವುದೇ ರೀತಿ ಸಮಾಜದ ಬಗ್ಗೆ ಕಾಳಜಿ ಇಲ್ಲ, ಬದ್ಧತೆ ಇಲ್ಲ, ಇವ್ರೇನಿದು ದುಡ್ಡು ಮಾಡೋದಕ್ಕೋಸ್ಕರನೇ ಬಂದಿರೋದು. ಇವ್ರು ನಮಗೆ ಈ ತರ ಒಂದು ಇನ್ಸಿಡೆಂಟ್ ಆಯ್ತು, ಇವರು ಅವ್ರ ಜವಾಬ್ದಾರಿನ ನುಳಿಸ್ಕೊಂಡ್ರು, ಇವ್ರ ಮೇಲೆ ಕ್ರಮ ತಗೋಬಳ್ಳಿ, ಇವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅಂತ ಯಾಕೆ ನಾವು ತಗೋಬಾರ್ದು? ನಿಮ್ಮ ಮೇಲೆ ಆಕ್ಷನ್ ಯಾಕೆ ತಗೋಬಾರ್ದು ಹೇಳಿ? ಇದನ್ನ ಒಂದು ನೋಟಿಸ್ ಅಂತಾನೆ ತಿಳ್ಕೊಳ್ಳಿ, ನಿಮ್ಮ ಮೇಲೆ ಯಾಕೆ ನಾನು ಕ್ರಮ ತಗೋಬಾರ್ದು? CCIಗಾಗ್ಲಿ CCPIಗಾಗ್ಲಿ ಯಾಕೆ ನಾನು ಕಂಪ್ಲೇಂಟ್ ಕೊಡಬಾರ್ದು? ಇಲ್ಲ ಕನ್ಸ್ಯೂಮರ್ ಕೋರ್ಟ್ಗಾಗ್ಲಿ ಯಾಕೆ ಕೊಡಬಾರ್ದು ಹೇಳಿ? ನಂದು ಬರ್ಬೇಕಾಗಿರೋದು ನಮ್ಮ ಸರ್ವಿಸ್ ಅಲ್ಲಿ ಅದೇ ಏನಾದ್ರೂ ಡ್ರೈವರ್ ಕಡೆಯಿಂದ ಏನಾದ್ರೂ ಡಿಫಾಲ್ಟ್ ಇದ್ರೆ ನೀವು ಸಸ್ಪೆಂಡ್ ಮಾಡ್ತೀವಿ ಅಂತ ಧಮಕಿ ಹಾಕ್ತೀರಿ, ರೈಡ್ಗಳು ಕೊಡೋದಿಲ್ಲ, ಈ ತರದ್ದೆಲ್ಲ ಪ್ರಾಬ್ಲಮ್ ಮಾಡ್ತೀರಿ. ಈಗ ಮಧ್ಯದಲ್ಲಿ ಈಗ ಅಗ್ರಿಗೇಟರ್ ಅಂದ್ರೆ ಏನು? ಪ್ಯಾಸೆಂಜರ್ಗಾಗ್ಲಿ ಇಲ್ಲ ಗ್ರಾಹಕರಿಗಾಗ್ಲಿ ಡ್ರೈವರ್ಗಾಗ್ಲಿ ಮಾಡ್ಕೊಂಡು ಕೇಳಿ ಮೇಡಮ್, ಪ್ಲಾಟ್ಫಾರ್ಮ್ ಅಂತ ಮಾಡ್ಕೊಂಡ್ಮೇಲೆ ನಮಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರಿಗೆ ನಾವ್ ಯಾರು ಅಂತ ಗೊತ್ತಿರೋದಿಲ್ಲ. ನಿಮ್ಮ ಭರವಸೆ ಮೇಲೆ ಇಬ್ರು ಕಮಿಟ್ ಆಗಿರ್ತೀವಿ. ಮಧ್ಯದಲ್ಲಿರೋರು ಯಾರಿಗೂ ಅನ್ಯಾಯ ಆಗ್ದಾಗೆ ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಗೆ. ಹಿಂಗಿದ್ದಾಗ ಅದ ಜವಾಬ್ದಾರಿನ ಯಾಕೆ ನಿಭಾಯಿಸಕ್ ಆಗ್ತಾ ಇಲ್ಲ ನಿಮ್ಗೆ ಹೇಳಿ? ಸರಿ ಆಯ್ತು ಮೇಡಮ್, ಇವಾಗ ನೀವು ಬರೀ ಒಂದು ಕಾಲ್ ಸೆಂಟರ್ ಕುತ್ಕೊಂಡಿದ್ದೀರಿ, ನಿಮ್ಮ ಕೈಯಲ್ಲಿ ಅದು ಅವಕಾಶ ಇಲ್ಲ. ನಿಮ್ಮ ಓನರ್ ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ಯಾರು ಓನರ್ ಇದ್ದಾನೆ ಇಲ್ಲ ನಿಮ್ಮ ಸೀನಿಯರ್ ಆಫೀಸರ್ ಯಾರಿದ್ದಾರೆ ಅವ್ರದ್ದು ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ಆಪ್ಷನ್ ಇಲ್ಲ ಮತ್ತೆ ನೀವೇನು ಕೂತ್ಕೊಂಡಿದ್ದೀರಿ ಅಲ್ಲಿ? ಸುಮ್ಮನೆ ಮೂಗಿಗೆ ತುಪ್ಪ ತವ್ರ್ಬಿಟ್ಟು ಸಮಾಧಾನ ಮಾಡಿ ಕಳ್ಸಕ್ಕ? ಇದೇನು ಹಂಗಾದ್ರೆ ಕಾಲ್ ಸೆಂಟರ್ ಅಂದ್ರೆ ಕಾಮಿಡಿ ಸೆಂಟರಾ? ಹೇಳಿ ಮೇಡಮ್. ಅಲ್ಲ, ನೀವು ಬೇಜಾರು ಮಾಡ್ಕೊಬೇಡಿ ಏನ್ ಹಿಂಗ್ ಮಾತಾಡ್ತಾರೆ ಅಂತ. ನಮಗೆ ನೀವು ರ್ಯಾಪಿಡೋ, ಓಲಾ, ಊಬರ್ ನೋಡಿ ಮೇಡಮ್, ಎಷ್ಟು ಫ್ರಸ್ಟ್ರೇಷನ್ ಆಗ್ತಾ ಇದೆ ಅಂದ್ರೆ ನೀವು ಅಗ್ರಿಗೇಟರ್ ಕಂಪನಿಗಳು ಬಂದಾಗಿಂದ ನಮ್ಮ ಸ್ವಾತಂತ್ರ್ಯನೇ ಹೋಗ್ಬಿಟ್ಟಿದೆ, ನಿಮ್ದೇ ಮೊನೋಪೊಲಿ ಆಗ್ಬಿಟ್ಟಿದೆ. ಕೇಳಿ, ಮಾರ್ಕೆಟ್ ನ ಅಕ್ವೈರ್ ಮಾಡ್ಕೊಂಡು ಟೆಕ್ನಾಲಜಿ ಮುಖಾಂತರ ಮಾರ್ಕೆಟ್ ಅಕ್ವೈರ್ ಮಾಡ್ಕೊಂಡು ನಿಮಗ್ ಮನಸ್ಸೋ ಇಚ್ಛೆ ನೀವು ಅಪರಾಧಗಳನ್ನ ಮಾಡ್ತಾ ಇದ್ದೀರಿ, ಒಂದ್ ರೀತಿ ದಂಧೆ ಮಾಡ್ತಾ ಇದ್ದೀರಿ. ಸರಿ ಬಿಡಿ, 23 ರೂಪಾಯಿ ನಾನು ಅವ್ರ ಮನೆ ಹತ್ರನೇ ಹೋಗಿ ಕಲೆಕ್ಟ್ ಮಾಡ್ತೀನಿ. ಅವ್ರ ಫೋನ್ ಎತ್ತಿಲ್ಲ ಅಂದ್ರೆ ಅಡ್ರೆಸ್ ಗೊತ್ತಲ್ವಾ, ಅಲ್ಲೇ ಹೋಗಿ ಕಲೆಕ್ಟ್ ಮಾಡ್ತೀನಿ. ಸರಿ ಸರ್, ದಯವಿಟ್ಟು ಕಲೆಕ್ಟ್ ಮಾಡಿ. ಕಲೆಕ್ಟ್ ಮಾಡ್ತೀನಿ. ಆದ್ರೆ ನೀವು ನಾನು ನಿಮ್ಮ ಹತ್ರ ಕೇಳಿದ ಪ್ರಶ್ನೆಗಳು ನನಗೆ ಅನುಕೂಲ ಆಯ್ತು, ಮುಂದಕ್ಕೆ ನೋಟಿಸ್ ಕಳ್ಸೋದಕ್ಕಾಗ್ಲಿ ಇನ್ನೊಂದು ಮತ್ತೊಂದಕ್ಕೆ ಅನುಕೂಲ ಆಯ್ತು.